ಎಲ್ಲ ಸಸಿಗಳಿನ್ನೂ ಇವಳೇ ಒಳ್ಳೆ ಅಡ್ನಾಡಿ ಸಸಿ ಆಗೋಗ್ಬಿಟ್ಟವಳಲ್ಲ ಅಂತಾನೆ ನಂಗೆ ತಲೆ ಕೆಟ್ಟೋಯ್ತೈತೆ. ಅಲ್ಲ ಎಲ್ಲ ಸಸಿಗಳನ್ನೂ ಎಷ್ಟೋ ಮೇಲೂ ಇವಳೇನೇ ಅಡ್ನಾಡಿ ಹಾಕುಂತವಳೆ, ದೊಡ್ಡ ಅಡ್ನಾಡಿ ಆಗ್ಬಿಟ್ಟು ಈ ಪೊದ್ದಿ ನೋಡ್ಕತೀನಿ ಅಂತ ಅಂದವಳು ಎಲ್ಲವ ಬರ್ಲು ಇಲ್ಲ ಮಾಡ್ಲು ಇಲ್ಲ ಎಂಥದೂ ಇಲ್ಲ. ಅಲ್ಲ ಬಂದ್ಬಿಟ್ಟು ನೆಟ್ಟುಗೆ ನೋಡ್ಕೊಳಬಿಟ್ಬಿಟ್ಟು ಬಾದಾಮಿ ಹಾಲು ಕೊಡ್ತೀನಿ ಕಣಜ್ಜಿ, ಹಂಗೆ ಕೊಡ್ತೀನಿ ಕಣಜ್ಜಿ, ಹಿಂಗೆ ಕೊಡ್ತೀನಿ ಕಣಜ್ಜಿ ಅಂತ ಹೇಳ್ಬಿಟ್ಟು ತೊಗಲು ಬಿದ್ಬಿಟ್ಟು ನನಗೆ ಇದು ಮಾಡ್ತಾಳಲ್ಲ, ನನಗೆ ಒಳ್ಳೆ ಇಕ್ಕಟ್ಟಿನ ಪರಿಸ್ಥಿತಿಗೆ ತಂದ್ಬಿಟ್ಲು. ಅಯ್ಯೋ ಹೊಟ್ಟೆ ಎಲ್ಲ ಹಸಿತೈತೆ. ಈಗ ಮನೆಯಾಗ ಯಾರವರು ಯಾರಿಲ್ಲೋ, ನನಗೆ ತಲೆ ಕೆಟ್ಟು ಗೊಬ್ಬರ ಆಯ್ತೈತೆ ನನಗಂತೂ. ಬರ್ಲಿ ಇವತ್ತು ಮನೆ ಪೊದ್ದಿ ಬರ್ಲಿ. ಬಂದ್ಮೇಲೆ ಆಮೇಕಿಂದ ವಿಚಾರಿಸ್ಕೊತೀನಿ ಅವಳನ್ನ. ಹಿಂಗೆ ಸುಮ್ಕೆ ಬಿಟ್ಬಿಟ್ರೆ ದೌಲಶ್ಯಾನೆ ಅವಳಿಗೂ ಬರ್ಲಿ ಬಂದ್ಬಿಟ್ಟು ಹಿಂಗೆ ಅಂತ ಹೇಳಿ ಆಮೇಕಿಂದ ನೋಡು ಅವಳಿಗೈತೆ. ಅಲ್ಲ ಅಜ್ಜಿಗೆ ಕರೆಕ್ಟಾಗಿ ಮಾಡಾಕ್ಬೇಕು ಅನ್ನೋ ಯೋಗ್ಯತೆ ಇಲ್ದಿರೋಳು ಅವಳಂತೂ. ಮಾಡಾಕದ್ ಬಿಟ್ಬಿಟ್ಟು ಎಷ್ಟು ದಿಮಾಕ್ ಮಾಡ್ತಾಳೆ, ಏನು ದೌಲತ್ ಮಾಡ್ತಾಳೆ ಅವಳಂತೂ. ಈ ಪಾರ್ಟಿ ದಿಮಾಕ ಮಾಡೋದು ಬಾರೇ ಪೊದ್ದಿ ಬಾ ಐತೆ. ಓ ಭಟ್ರೆ, ಚಿತ್ರಾನ್ನ ಏನು ಮಾಡೋದು ಬೇಡ ಬಿಡಿ, ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಚಿತ್ರಾನ್ನ ಏನು ಬೇಡ. ಇಲ್ಲ ಬೇಡ. ಅಯ್ಯೋ ಅದೇ ಯಾಕಂದ್ರೆ ಸುಮ್ಕೆನೆ ಯಾಕೆ ಸುಮ್ಮನೆ ಅಲ್ಲಿ ಬಿರಿಯಾನಿ ಮಾಡ್ತಾರಂತೆ. ಬಿರಿಯಾನಿ ಮಾಡತ್ರ ನಮ್ಮ ಚಿತ್ರಾನ್ನ ಯಾರು ತಿಂದವರು ಅಂತ ಹೇಳ್ಬಿಟ್ಟು ಅದಕ್ಕೆ ಬೇಡ ಸುಮ್ಕೆನೆಯ. ಹೌದೌದೌದು. ಅಲ್ಲ ಸುಮ್ಕೆ ಯಾಕೆ ಬಿರಿಯಾನಿ ಎಲ್ಲನೂ ಮಾಡ್ತಾವ್ರಂತವ್ರು, ಇನ್ನು ಚಿತ್ರಾನ್ನ ಮಾಡ್ಬಿಟ್ಟು ಸುಮ್ಮನೆ ವೇಸ್ಟ್ ಹೋಗ್ಬಿಟ್ರು ಅದ್ವಾನ ಆಯ್ತು ಸುಮ್ಕೆನೆ. ಆಯಮ್ಮ ಮಾಡಿಸ್ತಾಳೆ ಬಿಡು, ಆಯಮ್ಮ ಚೆನ್ನಾಗೇ ಮಾಡಿಸ್ತಾಳೆ. ಮಾಡಿಸ್ತೆ ಇನ್ನೇನು ಚೆನ್ನಾಗೇ. ಅದಕ್ಕೆ ಏನು ಬೇಡ ಬಿಡಿ, ಮಾಡ್ಸೋದು ಬೇಕಾರೆ. ನನ್ನ ಫ್ರೆಂಡ್ಗಳು ಜಯಮ್ಮೋಳಲ್ಲ, ಅವಳಿಗೆ ಹೇಳ್ತೀನಿ ಮಜ್ಜಿಗೆ ವ್ಯವಸ್ಥೆನೋ ಇಲ್ಲ ಜ್ಯೂಸ್ ಗೀಸ್ ಕೊಡೋದು. ಜ್ಯೂಸುಗಳು ತಂದು ಮಡಗಿದ್ದೀವಿ, ಆ ಜ್ಯೂಸ್ ಗೀಸ್ ಕೊಡೋದು ಏನೋ ಮಾಡಿದ್ರೆ ಆಯ್ತು ಸುಮ್ಕೆ ನೆನೆಯ. ಅದಕ್ಕೆ ನೆನೆಯ, ಅದಕ್ಕೆ ಭಟ್ರೆ ಫೋನ್ ಹಾಕಿದ್ದು ಏನು ಬೇಡ ಬಿಡಿ ಅಂತ ಹೇಳ್ಬಿಟ್ಟು ನಾನು ಮನೆಗೆ ಹೋಗಿಲ್ಲ ಇನ್ನೂ. ಈಗ ಮಧ್ಯಾಹ್ನ ಆಯ್ತಾ ಬಂತು, ಹೋಗ್ಬೇಕು ಈಗ. ಸರಿ ಆಯ್ತು. ಯಾಕೆ ಚಿತ್ರಾನ್ನ ಕ್ಯಾನ್ಸಲ್ ಮಾಡ್ತಾ ಇದೀಯಾ? ಕ್ಯಾನ್ಸಲ್ ಮಾಡಿದೆ ಇನ್ನೇನು, ಅಲ್ಲಿ ಬಿರಿಯಾನಿ ಮಾಡಿಸ್ತಾವಳಂತೆ ಬದ್ರಿ. ಇನ್ನು ಅವಳು ಬಿರಿಯಾನಿ ಬಿಟ್ಬಿಟ್ಟು ನಮ್ಮ ಚಿತ್ರಾನ್ನ ತಿನ್ನಕ್ಕೆ ಬಂದ್ಬಿಡ್ತಾರ ಜನ. ಸುಮ್ಕೇನಿ ಯಾಕೆ, ಸ್ವಲ್ಪ ಒಂದು 2-3 ಸೇರ್ಬೇಕಾದ್ರೆ ನಾವೇನಿಯ ಮನೆಗೆ ಮಾಡ್ಕೋಬೋದು. ಅಷ್ಟಕ್ಕೆಲ್ಲ ಇನ್ನು ಭಟ್ರನ್ನೆಲ್ಲ ಇಟ್ಬಿಟ್ಟು ಭಟ್ರ ತಗೆಲ್ಲ ಇದು ಮಾಡೋ ಅಂಥದ್ದು ಏನೈತೆ. ಅದಕ್ಕೆ ಏನು ಬೇಡ ಅಂತ ನಾನೇ ಸುಮ್ಕಾದೆ. ಇನ್ನು ಭಟ್ರ ತನಕ ಸುಮ್ಕೇನಿ ಹೋಗಿ ಎಲ್ಲ ಯಾಕೆ ಸುಮ್ಕೇನೆ. ನೀನು ಎಲೆಕ್ಷನ್ ಕತೆ ಬಿಟ್ಬಿಟ್ಟು ಅಜ್ಜಿ ಕತೆ ಯೋಚನೆ ಮಾಡು. ಆ ಅಜ್ಜಿ ನೀನು ಬೆಳಗ್ಗೆಯಿಂದನೂ ಬಾದಾಮಿ ಹಾಲು ಕೊಡ್ತೀಯಾ, ಆಮೇಕಿನ್ ನೀನು ಅದು ಕೊಡ್ತೀಗ ಇದು ಕೊಡ್ತೀಗ ಅಂತ ಕಾಯ್ಕೊಂಡು ಕುಂತವಳೆ. ಏನೋ ಎದ್ದೋಳ ಅಷ್ಟೊತ್ತಿಗಾಗಲೇ ಬಾದಾಮಿ ಹಾಲು ತಂದ್ಬಿಟ್ಟು ನೀನು ಮುಂದಕ್ಕೆ ಇಕ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿದ್ದಂತೆ. ಅದಕ್ಕೆ ಅಜ್ಜಿ ನಾನು ಮಾಡ್ಕೊಡ್ತೀನಿ ಬಿಡಜ್ಜಿ ಅಂದ್ರೂ ಈ ತಿಂಗಳೆಲ್ಲ ನನ್ನ ಪೊದ್ದಿನೆನಿಯ ನೋಡ್ಕೋಬೇಕು. ಈ ತಿಂಗಳೆಲ್ಲನೂ ನೀನು ಯಾಕೆ ನೋಡ್ಕೊತೀಯ, ಪೊದ್ದಿನೆನಿಯ ನೋಡ್ಕೊಂಡ್ಲಿ ಬಿಡು ನನ್ನ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ನಾನೇ ದವಾಯಿ ಸಾಕ್ಬಿಟ್ಟು ಜೋರು ಮಾಡ್ಬಿಡೋದ. ಈಗ ನೀನು ಹೋಗಿ ಮಾಡ್ಕೊಡಗಂಟ ಅಮ್ಮ ಹಂಗೆ ಕುಂತಿತ್ತಾಳೆ. ಅಯ್ಯೋ ಕಾಗೆ ಮುದುಕಿ, ಏನೋ ಒಂದು ಮಾಡ್ಕೊಂಡು ಏನೋ ಒಂದು ತಿನ್ನೋದು ಬಿಟ್ಬಿಟ್ಟು ನನಗೂ ಯಾಕೆ ಹಿಂಗೆ ಹಿಂಸೆ ಕೊಡ್ತಾವಳೆ ಅಂತ. ಅಲ್ಲ ನೋಡ್ಕೊತೀನಿ ಬಾಜ್ಜಿ ಅಂತೆ. ನಮ್ಮ ಮನೆಗೇನು ಎಲ್ಲರೂ ತಿಂತಾರಲ್ಲ, ಯಾರೋ ಒಬ್ರು ಮಾಡ್ತಾರೆ ಯಾರೋ ಒಬ್ರು ತಿಂತಾರೆ. ಹಂಗೆ ಇದು ಮಾಡೋದು ಬಿಟ್ಬಿಟ್ಟು ಇದೇನು ಈ ಅಜ್ಜಿದೊಂದು ಒಳ್ಳೆ ಕತೆ ನಾನೇ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಂಗೇನು ಮಾಡೋಕ್ಕೇನು ಕ್ಯಾಮೆರಾ ಹಾಕಿಲ್ವಾ? ಅಯ್ಯೋ ಅಲ್ಲ ನೀನೇ ಮಾಡ್ಕೊಡ್ಬೇಕಿತ್ತು, ತಕಳಜ್ಜಿ ಕುಡಿ ಅಂತ ಹೇಳ್ಬಿಟ್ಟು. ಅಯ್ಯೋ ರಾಮ, ನನಗೆ ಪೊದ್ದಿನೇ ಒಂದು ಮಾಡಬೇಕು ಕೊಟ್ಟಿಲ್ವೇ ಜಮೀನ, ಏನು ಕೊಟ್ಟದ್ದು 3 ಎಕರೆ. ನನ್ನ ಗಂಡ ಏನು 3 ಎಕರೆ ಸಂಪಾದನೆ ಮಾಡಿರೋದು ಅಂತ ಬಡ್ಕೋತಾವಳು ಸುಮ್ಕೆ ನೀ. ಅಯ್ಯೋ ಏಳಿ ಸಾಕಾಯ್ತು. ನಾಶ್ವ ತಿನ್ನು ಅಂದರೆ ತಿನ್ಕೊಂಡು ಒಂದು ಚೂರು ನಾಶ್ವ. ಅವಳು ಬಂದು ಬಾದಾಮಿ ಹಾಲು ಮಾಡ್ಕೊಟ್ಬಿಟ್ಟು ನಾಶ್ವ ಮಾಡಿಕೊಟ್ರೆ ನಂಗೆ ಸಮಾಧಾನ ಆಗೋದು ಅಂತೇಳೆ ನಾನೊಂಚೂರು ಉಪ್ಪಿಟ್ಟು ಮಾಡಿದ್ದೆ ಕಣವ. ಅದನ್ನೇನೇ ಓಸಿ ತಿಂದ್ಲು ಮಾಡಿದ್ಲು. ಅದು ಏನು ಮಾಡ್ತೀವಿ ಮಾಡಿ. ಇನ್ನೊಂದು ತಿಂಗಳು ನಿನಗೆ ಸರಿಯಾಗಿ ಟಾರ್ಚರ್ ಇತ್ತಾಳ ಮುದುಕಿ ಅಂತ ಸಾಮಾನ್ಯದಳಲ್ಲ. ಅತ್ತೆ ಹೇಳಿಲ್ವೇ ಯಾರು ತಗೋ ಬಳಕಿಲ್ವಂತ ಅಜ್ಜಿ ಫುಲ್ಲು ಕಿರಿಕ್ ಪಾರ್ಟಿ ಅಂತೆ. ಎಲ್ಲರೂ ನನ್ನೇ ಕಿರಿಕ್ ಪಾರ್ಟಿ ಅಂತಾರೆ, ಮುದುಕಿ ನನಗಿನ್ನ ಕಿರಿಕ್ ಪಾರ್ಟಿ ಅಂದರೆ ಇವಳು ಹೆಂಗಪ್ಪ ಪಳಗಿಸೋದು. ಅಲ್ಲ ಅಮ್ಮ ಬಾದಾಮಿ ಹಾಲು ಕುಡಿದು ಆಮೇಕಿಂದ ಬಾದಾಮಿ ಹಾಲು ಕೊಡ್ಬೇಕಂತೆ, ತಿಂಡಿ ಕೊಡ್ಬೇಕಂತೆ. ಆಮೇಕಿಂದ ಒಂದು 11:30 ಹಂಗೆ ತಿರುಗದೇನೋ ಹಣ್ಣುಗಳು ಸ್ನ್ಯಾಕ್ಸ್ಗಳು ಕೊಡ್ಬೇಕಂತೆ. ಆಮೇಲೆ ಮಧ್ಯಾಹ್ನ 1 ಗಂಟೆಗೆ ಚಪಾತಿ ಪಲ್ಯ ಊಟ ಕೊಡ್ಬೇಕಂತೆ. ಮತ್ತೆ ಸಂಜೆ 1 ಲೋಟ ಬಾದಾಮಿ ಹಾಲು ಕೊಡ್ಬೇಕಂತೆ. ಮತ್ತೆ ಬಾದಾಮಿ ಹಾಲು ಆದ್ಮೇಲೆ ಮತ್ತೆ ಬೋಂಡಾ ಬಜ್ಜಿ ಸ್ನ್ಯಾಕ್ಸ್ ಕೊಡ್ಬೇಕಂತೆ. ಅದಾದ್ಮೇಲೆ ರಾತ್ರಿಗೆ ಒಂದು ಮುದ್ದೆ ಅನ್ನ ಸಾರು ಎಲ್ಲ ಕೊಡ್ಬೇಕಂತೆ. ಅಲ್ಲ ಕಣಕ್ಕ, ಇವಮ್ಮೇನು ತಿನ್ನಕ್ಕೆ ಹುಟ್ಟವಳ ಅಂತ ಹೇಳ್ಬಿಟ್ಟು 3 ಹೊತ್ತು ಹಿಂಗೆ ತಿನ್ಕೊಂಡು ಕುಂತ್ಕೊಂಡ್ರೆ ಹೆಂಗೆ ಹೇಳಿ ನೀನೇನೇನಿಯ. ಅಯ್ಯೋ ಅಮ್ಮ ಇರೋದೇನೇ ಹಂಗಂತೆ. ಇನ್ನೇನು ಮಾಡೋಕ್ಕಾಯ್ತದೆ, ಆ ಅಮ್ಮನ ಕಾಡ್ವ ತಡ್ಕೊಳಕ್ಕಾಯ್ತದೆ. ಯಪ್ಪ ದೇವ್ರು ನನ್ನ ತಕ್ಕಂತೂ ಬರಲಿಲ್ಲ ನೋಡು. ನಿನ್ನ ಹತ್ರಕ್ಕೆ ಏನೇ ಬಂದವಳು, ನೀನು ಏನಾರ ಒಂದು ಸರಿಯಾಗಿ ಮಾಡು. ಈ ಅಮ್ಮನ ಕಾಟ್ವ ತಡ್ಕೊಳತ್ತಾನೆ ಹೆಂಗೆ ಹೇಳು. ಈಗ ಸರಿಯಾಗಿ ಉಯ್ತಾಳೆ ನೋಡ್ತಾರೆ ನೀನಂತೂ. ಹೆಂಗೆ ಉಗಿತಾಳೆ ಅಂದರೆ ಕ್ಯಾಕುರ್ಸಿ ಸರಿಯಾಗಿ ಉಯ್ತಾಳೆ ನಿನಗೆ. ನೋಡು ಹೋಗಿ ಏನೋ ಒಂದು ಸಮಾಧಾನ ಮಾಡು. ನಾಳೆಗೆ ಬೇರೆ ಎಲೆಕ್ಷನ್ ಐತೆ. ಸುಮ್ಕೆ ಏನಿಯಾ ಜಗಳ ಪಗಳ ಮಾಡ್ಕೊಂಡು ಕುಂತ್ಕೊಂತದ ಮುದುಕಿ. ಎಲ್ಲ ಕಾಗೆ ಮುದುಕಿ, ಏನು ಮಾಡಲಿ. ಸರಿ ಬಾ, ನಾನು ಹೆಂಗೋ ನೋಡ್ಕೊತೀನಿ. ಏನೋ ಒಂದು ಮಾಡಿ ಹೆಂಗೋ ಒಂದು ಮ್ಯಾನೇಜ್ ಮಾಡ್ತೀನಿ. ಸರಿ ಬಿಡು, ಆಯ್ತು ನಾನು ಹೋಯ್ತೀನಿ ಇರು. ಪೊದ್ದಿಗೆ ಇವತ್ತು ಗ್ರಾಚಾರ ಅಜ್ಜಿ ಕೈಯಾಗೆ ಸರಿಯಾಗಿ ಬಿಡಿಸ್ತದೆ ಇರು ಗ್ರಾಚಾರ. ಆವಾಗ ಗೊತ್ತಾಯ್ತದೆ ಅಷ್ಟು ಇಷ್ಟೆಲ್ಲ ಗ್ರಾಚಾರ ಬಿಡಿಸೋದು ಸರಿಯಾಗಿ ಏನೇ ಬಿಡಿಸ್ತದೆ ಗ್ರಾಚಾರ. ಇವಳೊಂದು ಬಾದಾಮಿಯಲ್ಲಿ ಮಾಡ್ಕೊಟ್ಟು ಹೋಗಿದ್ದಿದ್ರು ಆಗೋದು. ಅದು ಬಿಟ್ಬಿಟ್ಟು ಒಳ್ಳೆ ನೆನೆಯ ಏನು ಮಾಡ್ತಾಳೋ ನೋಡೋಣ.
ಲೇ ಪದ್ದಿ ಏನೇ ಹಿಂಗೇನೆ ನೋಡ್ಕೊಳ್ಳೋದು ನನ್ನ ಎಲ್ರು ಎಷ್ಟು ಸಂದಾಗಿ ನೋಡ್ಕೊತಾ ಇದ್ರು ನನ್ನ. ಆದರೆ ನೀನೇನಿಯಾ ಹೆಂಗೆ ಧರಿದ್ರವಾಗಿ ನೋಡ್ಕೊತಾ ಇದೆಯಾ ನನ್ನ ಅಂತಂದರೆ ಆಟೋ ಕುಂಟು ಲೆಕ್ಕಕ್ಕಿಲ್ಲ ನಂಗೆ ನೋಡ್ಕೊತಾ ಇದೆಯಾ ನಿನ್ನ. ಬಾದಾಮಿಯಲ್ಲಿ ಕಾಯಿಸ್ಕೊಡ್ತೀನಿ ಕಣಜ್ಜಿ, ನೀನು ಎದ್ದೊಳೋದಕ್ಕಿಂತ ಮುಂಚೆ ಏನಿಯಾ ಕೊಡ್ತೀನಿ ಕಣಜ್ಜಿ, ಹಂಗೆ ಹಿಂಗೆ ಅಂತ ಹೆಂಗೆ ಸಿಕ್ಕರೆ ಹಂಗೆ ಏನಿಯಾ ಆಡ್ತಾ ಇದ್ದಲ್ಲ ನೀನು. ಈಗ ಗೊತ್ತಾಯ್ತು ನಿನಗೇನಿಲ್ಲ, ಆಸ್ತಿ ಮಾತ್ರ ಬೇಕು, ಅಜ್ಜಿ ನೋಡ್ಕೊಳ್ಳೋ ಜವಾಬ್ದಾರಿ ನಿನಗೆ ಏನೂ ಬೇಕಾಗಿಲ್ಲ ನಿನಗೆ. ಈಗ ಗೊತ್ತಾಯ್ತು ಬಿಡೆ ಮೊಳ್ಳಿ, ನನಗೆ ಗೊತ್ತಾಯ್ತು ಇವಾಗ ನಿನ್ನ ಕತೆ ಏನು ಅಂತ ನಂಗೆ ಸಂದಾಗ ಅರ್ಥ ಆಯ್ತು ಬಿಡು. ನನಗಂತೂ ನೀನಂತೂ ನೋಡ್ಕೊಳಕ್ಕಿಲ್ಲ ನನ್ನ, ನಿನ್ನ ಸತ್ರೂ ನೋಡ್ಕೊಳಕ್ಕಿಲ್ಲ ನನಗೆ ಗೊತ್ತು. ನನ್ನ ಮೊಮ್ಮಗನ ಕರಿ ನಿನ್ನ ಹೆಸರು ಬರ್ಕೊಟ್ರೆ ಕೇಳು, 10 ಪೈಸದ ಏನಾರ ಆಸ್ತಿಯ ನೀನೇನು ನಾನು ಬರ್ಕೊಟ್ಬಿಟ್ರೆ ನಾನು ನಿನಗೆ, ಆವಾಗ ನೀನು ಮಾತಾಡು. ಅಜ್ಜಿ ನಿನಗೆ ಈ ಕ್ವಾಪ ಗೊತ್ತಾಯ್ತಾನೆ? ಕ್ವಾಪನ ತಕೊಂಡ ಹಾಕ್ಬಿಡೋಣ ಅಂತ ಅನಿಸ್ತೈತೆ. ಮನ್ಯಾಳಿ ನಿನಗೆ. ಅಯ್ಯೋ ಶಿವನೇ, ನಿಂಗೆ ರಾತ್ರಿ ಹೊತ್ತಿನ ಕೈ ಕಾಲವೆಲ್ಲ ಬರ್ತವೇನಜ್ಜಿ? ಬರ್ತದೆ, ಬರೋದೇ ಇನ್ನೇನು. ಅಯ್ಯೋ ದೇವ್ರೆ, ಇರಿ ಒಂದು ನಿಮಿಷ. ಹಲೋ ಡಾಕ್ಟ್ರೆ. ಅಯ್ಯೋ ಡಾಕ್ಟ್ರೆ, ಅದೇ ಪೊದ್ದು ಈಗ ತಾನೇ ನೀ ನಮ್ಮ ಅಜ್ಜಿ ಬಗ್ಗೆ ವಿಚಾರಿಸ್ಕೊಳಕ್ ಬಂದಿದ್ನಲ್ಲ, ನಾನೇ ಏನಿಯ ಪೊದ್ದು. ಡಾಕ್ಟ್ರೆ ನೀವು ಹೇಳ್ದಂಗೆ ಆಡ್ತಾ ಐತೆ, ನೀವು ಹೇಳ್ದು ಏನೇನು ಹೇಳಿದ್ರು ನೀವು ಹಿಂಗೆ ಆಡ್ತದ ಅಜ್ಜಿ ಅಂತೇಳ್ಬಿಟ್ಟು ಹಂಗಂಗೆ ಆಡ್ತಾ ಐತೆ. ಎಲ್ಲ ನೀವು ಅಂದ್ಕೊಂಡಂಗೆ ನೀವು ಹೇಳ್ದಂಗೆ ನಡೀತೈತೆ ಎಲ್ಲಂದ್ರೆ. ಹಂಗಾರೆ ಈ ಅಜ್ಜಿಗೆ ನೀವು ಹೇಳ್ದಂಗೆ ಏನಿ ಎಲ್ಲ ಶಾನೆ ಏನಿ ಆಗೋಗ್ಬಿಟ್ಟೈತಿ ಅನ್ನಿ ಕಾಯಿಲೆ. ಹೌದೌದೌದು. ಅಯ್ಯೋ ಕ್ವಾಪನ ಫುಲ್ಲು ಕ್ವಾಪ ಮಾಡ್ಕೊಂಡು ನೆತ್ತಿಗೆ ಹತ್ತಿಸ್ಕೊಂಡು ಕುಂತೈತೆ ಕ್ವಾಪನಿಗೆ ಬಂದಲ್ಲ ಈಗ. ಅಯ್ಯೋ ಊಟ ಗಿಟ್ಟ ಕೊಡೋದಕ್ಕಿಂತ ಮುಂಚೆ ನಾನು ಅದಕ್ಕೆ ಏನಿಯ ಮೊದಲು ನಿಮ್ಮ ತಾಕಿ ಹೇಳ್ಬಿಟ್ಟು ಕೊಡನಿ, ಅಜ್ಜಿ ಇಷ್ಟುದ್ದಲ್ಲಿ ಇಷ್ಟೇ ಹೇಳ್ತು, ಅದು ಕೊಡ್ಬೇಕು ಇದು ಕೊಡಬೇಕು ಅಂತ ಹೇಳ್ಬಿಟ್ಟು. ನನಗೆ ಊಟಕ್ಕಿಂತ ನಮ್ಮ ಅಜ್ಜಿ ಆರೋಗ್ಯ ಏನಿಯ ಭಾಳ ಇಂಪಾರ್ಟೆಂಟ್ ನನಗಂತೂ. ನಮ್ಮ ಅಜ್ಜಿ ಆರೋಗ್ಯವಾಗಿದ್ದರೆ ನಮ್ಮ ಅಜ್ಜಿಗೆ ಏನು ಬೇಕೋ ಎಲ್ಲನೂ ಕೊಟ್ಬಿಡ್ಬೋದು. ಅದಕ್ಕೆ ನಿಮ್ಮ ತಾಕ ಬೆಳಿಗ್ಗೆ ಏನಿಯ ಬಂದಿದ್ದು. ನೀವು ಹೇಳಿದ್ದು ಒಳ್ಳೇದೇ ಆಯಿತು ಬಿಡಿ. ನೀವು ಹೇಳಿರ ಎಲ್ಲ ಸಿಮ್ಟಮ್ಸೂ ಅಜ್ಜಿಗೆ ಐತೆ. ಡಾಕ್ಟ್ರೆ ನೀವೇನೇನು ಹೇಳ್ತಿದ್ದೀರೋ ಅದೆಲ್ಲನೂ ಅಜ್ಜಿನಾಗೈತೆ. ಹೌದೌದೌದು. ಆಯಿತು ಡಾಕ್ಟ್ರೆ, ನೀವು ಹೇಳ್ದಂಗೆ ನೋಡ್ಕೊತೀನಿ ಬಿಡಿ. ಅದೇ ಕೇಳಲಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗಕ್ಕಿಲ್ಲ. ಹೋದರೆ ಹೋಗ್ಲಿ ಅಂತ ಸುಮ್ಮನೆ ಆಯ್ತೀನಿ. ಕೇಳಲಿಲ್ಲ ಅಂತಂದರೆ ಅಕಸ್ಮಾತ್ ಏನೋ ಕೇಳಿದ್ರೆ ಏನೋ ಒಂದು ಮಾಡ್ತೀನಿ ನಾನು. ಸರಿ 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 ಆಯ್ತಾಯ್ತು. ಆಯ್ತಾಯ್ತು. ಸರಿ ಡಾಕ್ಟ್ರೆ, ಕರ್ಕೊಂಬಿಟ್ಟು ಬರಲ್ಲ ಅಲ್ಲಿಗೇನೆ ಬೇಡವಾ? ಜಾಸ್ತಿ ಆದರೆ ಕರ್ಕೊಂಬಿಟ್ಟು ಬರಲ್ಲ? ಸರಿ ಡಾಕ್ಟ್ರೆ ಆಯ್ತು. ಸರಿ ಡಾಕ್ಟ್ರೆ ಮಾಡೋಗ್ತೀನಿ ಪೂನ. ಸರಿ ಡಾಕ್ಟ್ರೆ. ಏನೇನೋ ಹೇಳ್ತಿದ್ಯಾ, ಯಾರು ತಗೋ ಮಾತಾಡ್ತಿದ್ಯಾ? ಡಾಕ್ಟ್ರು ಅದು ಇದು ಅಂತ ಹೇಳ್ಬಿಟ್ಟು ಏನೋ ಹೇಳ್ತಾ ಇದೆಯಾ? ಏನೋ ಅಜ್ಜಿ ಅದು ಇದು ನೀವು ಹೇಳ್ದಂಗೆ ಆಯ್ತೈತೆ. ಅದೇನೋ ಅಜ್ಜಿ ಕಾಯಿಲೆ ಪಾಯಿಲೆ ಅಂತ ಬೇರೆ ಹೇಳ್ತಾ ಇದೀಗ. ಏನೇ ಅಜ್ಜಿ ನೀವು ಇಷ್ಟುದ್ದಲ್ಲಿ ಲಿಸ್ಟ್ ಹೇಳಿದ್ರಲ್ಲ, ಊಟಕ್ಕೆ ಲಿಸ್ಟ್ ಬೇಕು ಅಂತ ಹೇಳ್ಬಿಟ್ಟು ಇಷ್ಟುದ್ದ ಹೇಳಿದ್ರಲ್ಲ ಲಿಸ್ಟ. ಅದಕ್ಕೇನಿಯೇ ನಾನು ಊಟದ್ದೆಲ್ಲ ಕೊಡೋಕ್ಕಿಂತ ಮುಂಚೆ ವಯಸ್ಸಾದವ್ರಿಗೆ ಡಾಕ್ಟ್ರ ಹತ್ರ ಕೇಳಬೇಕಲ್ವಾ, ಅದಕ್ಕೆ ಡಾಕ್ಟ್ರನ್ನ ಕೇಳಿದೆ. ಡಾಕ್ಟ್ರು ಹೇಳಿದ್ರು ಶಾನೆ ಕ್ವಾಪ ಗೊತ್ತಾಯ್ತು ಅಂದರೆ BP ಫುಲ್ ರೈಸ್ ಇರ್ತದೆ, ಕಾಲು ನೋವು ಅವು ಇವು ಬರ್ತಾ ಇರ್ತವೆ ಅಂದರೆ ಎಲ್ಲ ಶುಗರ್ನೂ ಶಾನೆ ಇರ್ತದೆ ನೋಡವ. ವಯಸ್ಸಾಗಿರೋರಿಗೆ ನೋಡ್ಕೊಂಡು ಮಾಡ್ಕೊಂಡು ಮುದ್ದೆ ಸೊಪ್ಪು ಸಾರು ಅನ್ನ ಅಂತ ಕೊಡಬೇಕು. ಇನ್ನೇನು ನೀನು ಶಾನೆಗಿನೇ ಕೊಟ್ಟೆ ಅಂದರೆ ನಿಮ್ಮ ಅಜ್ಜಿ ಹೊಗೆ ಹಾಕಿಸ್ಕೊಬಿಡ್ತದೆ. ನಿಮ್ಮ ಅಜ್ಜಿಗೆ ಪಕ್ಕ BP ಶುಗರು ಎಲ್ಲ ಬಂದ್ಬಿಟ್ಟೈತೆ. ಅಷ್ಟೊಂದು ಕಿರ್ಚಾಡ್ತೈತೆ ಅಂತಂದರೆ BP ಫುಲ್ಲೂ ಶಾನೆ ಆಗೋಗ್ಬಿಟ್ಟಿರ್ತದೆ. BP ಗಿಪಿ ಎಲ್ಲನೂ ಹುಸಿ ಹುಷಾರು ಅಂತ ಹೇಳ್ಬಿಟ್ಟು ಡಾಕ್ಟ್ರು ಹೇಳಿದ್ರು. ಅಜ್ಜಿ ನೀವು ಮಾಡಿಕೊಡಿ ಅಂದರೆ ಬೆಳಗ್ಗೆಯಿಂದ ಸಂಜೆ ಗಂಟೆ ಅಡುಗೆ ಮನೆಗೆ ಇದ್ಬೇಕಾದ್ರೆ ನಿಮ್ಗೆ ಅಡುಗೆ ಮಾಡಿಕೊಟ್ಬಿಡ್ತೀನಿ ಕಣಜ್ಜಿ. ಆದರೆ ನನಗೆ ಈ ಪದ್ದಿಗೆ ನಿಮ್ಮ ಆರೋಗ್ಯ ಏನಿಯ ಮುಖ್ಯ. ನೀವು ಇಷ್ಟೊಂದು ಡಾಕ್ಟ್ರು ಏನೇನು ಹೇಳಿದ್ರು ಅದೆಲ್ಲನೂ ನಿಮ್ಮಾಗಿ ನಡೀತಾ ಐತೆ ನೋಡಿ. ಕಾಲು ನೋವು ಅಂತ ಹೇಳಿದ್ರಿ, ಆಮೇಗಿಂದ ಕಿರ್ಚಾಡ್ತಾ ಇದ್ದೀರಾ, ಜೋರಾಗಿ ಟೆನ್ಷನಾಗಿ ಬಡ್ಕೋತಾ ಇದ್ದೀರಾ. ಹಂಗಂದ್ರೆ BP ಶುಗರು 2 ಬಂದ್ಬಿಟ್ಟೈತೆ. ಅಲ್ಲ ಕಣಜ್ಜಿ, ಶುಗರ್ ಬಂದಿರೋಣ ಬಾದಾಮಿ ಹಾಲು ಕುಡಿತಾರ? ನಾನು ಬತ್ತಿದ್ದೆ, ಇನ್ನೂ ಬೇಗನೆ ಬತ್ತಿದ್ದೆ. ಆದರೆ ಏನು ಮಾಡ್ತೀರಾ, ನಿಮ್ಗೆ ಇದೆಲ್ಲ ಇರೋದು ಕೇಳ್ಬಿಟ್ಟು ಒಂಥರ ಟೆನ್ಷನ್ ಆಗ್ಬಿಡ್ತು. ನಿಮ್ಮ ಫೋಟೋ ತೋರಿಸಿದ ತಕ್ಷಣ ಡಾಕ್ಟ್ರು ಎಲ್ಲ ನನಗೆ ಹೇಳಿದ್ರು ಕಣಜ್ಜಿ. ಅಯ್ಯಯ್ಯೋ ಪದ್ದಿ, ಏನೇ ಹೇಳ್ತೀರಿ? ಈಗ ಡಾಕ್ಟ್ರು ಫೋಟೋ ನೋಡ್ತಿದ್ರೆ ಹೇಳ್ತಾರೇನೆ ಅದು ಎಂಥದ್ದು ರಕ್ತ ಪರೀಕ್ಷೆ ಎಲ್ಲ ಮಾಡ್ಬೇಕಲ್ವೇನೆ? ಇಲ್ಲ ಕಣಜ್ಜಿ, ನೀವು ಹಿಂಗೆ ಆಡ್ತಾ ಇದ್ದೀರಾ ಹಿಂಗೆ ಅಂತ ಹೇಳ್ಬಿಟ್ಟು ನಿಮ್ಮ ಹಿಸ್ಟ್ರಿ ಎಲ್ಲ ಹೇಳ್ಬಿಟ್ರೆ ಹಿಂಗೆ ಆಡ್ತಾವ್ರೆ ಹಿಂಗೆ ಅಂತ ಹೇಳ್ಬಿಟ್ರೆ ಎಲ್ಲನೂ ಡಾಕ್ಟ್ರು ನೀಟಾಗಿ ಇದು ಮಾಡಿಬಿಡ್ತಾರೆ. ಹಿಂಗೆ ಆಡ್ತಾ ಐತೆ ನಮ್ಮ ಅಜ್ಜಿ, ಹಿಂಗೆ ಐತೆ ನಮ್ಮ ಅಜ್ಜಿ ಅಂತ ಹೇಳ್ಬಿಟ್ಟು ಒಂದು ಚೂರು ಹೇಳ್ಬಿಟ್ರು ಸಾಕು, ಎಲ್ಲ ಡೀಟೇಲ್ ಫುಲ್ಲು ಹೇಳ್ತಾರೆ. ನಿಮ್ಮ ಬಗ್ಗೆ ಕೇಳಿ ನಂಗೆ ಬಹಳ ಬೇಜಾರಾಯಿತು. ನೀವು ಇಷ್ಟು ಕೋಪ ಮಾಡ್ಕೊತಾ ಇದ್ದೀರಾ ಅಂದರೆ ನಿಮಗೆ ನಿಜವಾಗೂ BP ಗಿಪಿ ಎಲ್ಲ ಜಾಸ್ತಿ ಆಗ್ಬಿಟ್ಟೈತೆ ನೋಡಿ. ಉಪ್ಪು ಕಡಿಮೆ ಇರೋದು ತಿನ್ಬೇಕಂತೆ, ಎಣ್ಣೆ ಶಾನೆ ತಿನ್ನಬಾರ್ದಂತೆ. ಆಮೇಕಿನ ಸಕ್ಕರೆ ಈಗ ಬೆಳಿಗ್ಗೆ ಎದ್ಬಿಟ್ಟು ನೀವು ಕೂಗ್ತಿದ್ರಲ್ಲ ಬಾದಾಮಿ ಹಾಲು ಅಂತೇಳ್ಬಿಟ್ಟು ಬಾದಾಮಿ ಎಲ್ಲ ತಿನ್ಕೊಡ್ದಂತೆ. ಆಮೇಕಿಂದ ಅಜ್ಜಿ ಜಾಸ್ತಿ ತಿನ್ನಂಗಿಲ್ಲ, ದಿನ ವಾಕಿಂಗ್ ಮಾಡ್ಬೇಕಂತೆ. ವಾಕಿಂಗ್ ಮಾಡ್ಬಿಟ್ಟು ಕರಗಿಸ್ಬೇಕಂತೆ. ನೀವೂನುವೆ ಕರಗಿಸ್ಬೇಕು ಶಾನೇನಂತೆ. ಅಯ್ಯೋ ಶಿವನೇ, ಇಷ್ಟು ದಿನ ತಿನ್ಕೊಂಡು ಸಂದಕ್ಕಿದ್ದೆ, ಇವಾಗ ಏನಾಯಿತು ನನಗೆ? ಇಷ್ಟು ದಿನ ಚೆನ್ನಾಗೇ ಇದನ್ನೆಲ್ಲ ತಿನ್ಕೊಂಡು ಏನೂ ಆಗಿಲ್ಲ ಕಣ್ಪದ್ದಿ. ಅಯ್ಯೋ ನನಗೆ ನೀನು ಹೇಳೋದು ನೋಡ್ರೆ ಭಯವಾಯ್ತೈತೆ.
ನಾನು ಏನಿದ್ರು ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಹೇಳ್ತಿದ್ದೀನಿ ಅಷ್ಟೇ ಅಜ್ಜಿ. ಸರಿ ಬಿಡಿ, ನಿಮಗೆ ಬಾದಾಮಿ ಹಾಲು ಕಾಯಿಸ್ಕೊಡ್ಬೇಕು ಅಂದರೆ ಈಗಲೇ ಹೋಗೊಂದು ಲೋಟಕ್ಕೆ ಬಾದಾಮಿ ಹಾಲು ಕಾಯಿಸ್ಕೊಬಿಟ್ಟು ಬರೋದೇನು ದೊಡ್ಡ ವಿಚಾರನ? ಈಗಲೇ ಹೋಗ್ಬಿಟ್ಟು 4 ಬಜ್ಜಿ ಹಾಕೋದೇನು ದೊಡ್ಡ ವಿಚಾರನ? ಈಗಲೇ ಹೋಗ್ಬಿಟ್ಟು ನಿಮ್ಗೆ ಅಡುಗೆ ಮಾಡ್ಕೊಂಬಿಟ್ಟು ಬಂದು ಚಪಾತಿ ಹೊಸ್ಕೊಂಬಿಟ್ಟು ಪಲ್ಯ ಮಾಡೋದೇನು ದೊಡ್ಡ ವಿಚಾರನ? ನನಗದೊಂದು ಮ್ಯಾಟ್ರ್ ಅಜ್ಜಿ. ನನಗೆ ನೀವು ಚೆನ್ನಾಗಿರ್ಬೇಕು, ನಮ್ಮನೆಗೆ ನೀವೇ ಇರೀತಲೆ. ನೀವಿದ್ರೆ ತಾನೇ ನಾವೆಲ್ಲ ಸಂದಕ್ಕಿರೋದು. ನೀವೇ ಹೇಳಿ. ನಾನು ಬದುಕಿರ್ಬೇಕು, ನಾನು ಸಂದಕ್ಕಿರ್ಬೇಕು. ಹಂಗಾರೆ ಹಿಟ್ಟು ಅನ್ನ ಸಾರು ಮುದ್ದೆ ಸೊಪ್ಪು ತಿನ್ಕೊಂಡಿರ್ಬೇಕು ಕಣಜ್ಜಿ. ನೀವು ಈ ವಯಸ್ಸ ಕರಗಿಸ್ಕೊಳ್ಳೋ ಕೆಪಾಸಿಟಿ ಇರೋಕ್ಕಿಲ್ವಂತೆ ಕಣಜ್ಜಿ. ನೀವು ಎಷ್ಟು ಕಡಿಮೆ ತಿಂದರೆ ಅಷ್ಟು ಒಳ್ಳೇದು ಕಣಜ್ಜಿ. ನಿಮಗೆ ಕ್ಯಾಪಾಸಿಟಿ ಬೇಡವಾ ಕಣಜ್ಜಿ ನಿಮಗೆ? ಹೇಳಿ. ಅಯ್ಯೋ ಪೊದ್ದಿ, ಯಾರೂ ನನ್ನ ಆರೋಗ್ಯದ ಬಗ್ಗೆ ವಿಚಾರಿಸಿದವರೆಲ್ಲ ಎಲ್ಲರೂ ನಾನು ಸುಮ್ಕೇನಿ ಅಂತ ಕೇಳಿದ್ದೆಲ್ಲ ತಿನ್ನಿಸ್ಬಿಟ್ಟು ನನ್ನ ಹಾಳು ಮಾಡಿಬಿಟ್ರು. ನೀನು ನನ್ನ ಬಗ್ಗೆ ಎಷ್ಟು ಪಿರುತಿ ಐತೆ. ನನ್ನ ಮಗಂಗೇನು ಎಷ್ಟು ಪಿರುತಿ ಇಲ್ಲ. ನನ್ನ ಮಗಂಗಂತೂ ನಿನಗೆ ಭಾಳ ಅಂದರೆ ಭಾಳ ಪಿರುತಿ ಐತೆ ನಿನಗಂತೂ ನನ್ನ ಮೇಲೆ. ನೋಡು, ನಾನು ಯಾವತ್ತೂ ನೀನು ಇದನ್ನು ಮರೆಯಲ್ಲ ಬಿಡು. ನನ್ನ ಆರೋಗ್ಯದ ಬಗ್ಗೆ ನೋಡ್ದಲ್ಲ ನೋಡಮ್ಮಿ, ನೀನು ಏನು ಕೊಟ್ಟರೆ ಅದನ್ನು ತಿಂತೀನಿ ನಾನಂತೂ. ಯಾಕಂದರೆ ನಿನಗೆ ಗೊತ್ತು ನನ್ನ ಆರೋಗ್ಯ ಏನು ಕೊಟ್ಟರೆ ಹೆಂಗಿರ್ತದೆ ಅಂತ ಹೇಳ್ಬಿಟ್ಟು ನಿನಗೆ ಸಂದಾಗ ಗೊತ್ತು ಅಲ್ವೇ? ಹ್ಞೂ ಕಣಜ್ಜಿ, ನಿಜವಾಗೂ ಅಜ್ಜಿ. ಈ ಬೆಳಿಗ್ಗೆ ತಿಂಡಿ ತಿಂದ? ಹ್ಞೂ ತಿಂಡಿ ತಿಂದೆ. ಒಂದಕ್ಕಿಂತ ಮಧ್ಯಾಹ್ನ ಮುದ್ದೆ ಸೊಪ್ಪಿನ ಸಾರು ಎಲ್ಲನೂ ಮಾಡಿಕ್ಕಿರ್ತೀವಿ. ಚೆನ್ನಾಗಿ ತಿನ್ಬಿಡಜ್ಜಿ. ಅದಕ್ಕಿನ್ನು ಬೇರೆ ಬೇಕೇ ನಿಂಗೆ? ಸೊಪ್ಪು ಮುದ್ದೆ ಸಾರು ತಿಂದರೆ ಏನು ರೈಜ್ ಆಗಕ್ಕಿಲ್ವಂತ? ಏನು ರೈಜ್ ಆಗಕ್ಕಿಲ್ಲ. ಸರಿ ಬಿಡು, ಅಲ್ಲಿ ಗಂಟತಿ ಅಪ್ಪಗೆ ಮನೆ ಕತ್ತಿನ ಹೋಗ್ಬಿಟ್ಟು. ಅಯ್ಯೋ ಶಿವನಿ, ಆದರೂ ಹೊಟ್ಟೆ ಹೊಸಿತಿದ್ದೆ ಅವಾಗವಾಗ. ಹೊಟ್ಟೆ ಹಸಿದ್ರೆ ನಿಮ್ಗೋಸ್ಕರ ಹಣ್ಣು ಗಿಣ್ಣು ಡ್ರೈ ಫ್ರೂಟ್ಸ್ ಎಲ್ಲ ತರಿಸಿಕ್ತೀನಿ ಕಣಜ್ಜಿ. ಹೊಟ್ಟೆ ತುಂಬ ತಿನ್ನು. ಅವನ್ ತಿನ್ಬೋದೇ? ಸೊಕ್ತಿ ಬರಕ್ಕೆ. ಹಂಗಾರ ಸರಿ ಬಿಡು. ಅಯ್ಯೋ ಭಗವಂತ, ಹಿಂಗೆ ತಿಂದಿದ್ರೆ ಮ್ಯಾಲೆ ಕೊಂಟೋಗ್ಬಿಡ್ತಾ ಇದ್ನೋ ಏನೋ ನಾನು. ಏನ್ ಮಕ ನೋಡ್ತಾ ಇದೀಯಕ್ಕ? ನಡಿ. ಸದ್ಯ ಅದೇ ಅಮ್ಮನ ತಲೆನೋವು ವರದ ಕಮ್ಮಿ ಆಯ್ತು. ಹಂಗಾರೆ ನೀನು ಡಾಕ್ಟರ್ ಹತ್ರ ನಾನು ಹೋದ್ರೆ ನನಗೇನಾಗೈತೆ ಅಂತ ಹೇಳ್ತಾರೆ, ನಮ್ಮ ಅಜ್ಜಿಗೆ ಏನಾಗೈತೆ ಅಂತ ಹೇಳ್ತಾರೆ. ಈ ಅಜ್ಜಿ ಅಷ್ಟೊಂದು ತಿಂದ್ರೇನು ಉಳಿತದ? ಕರಗಿಸ್ಕೊಳ್ಳೋ ವಯಸ್ಸೈದು. ಹಂಗೆ ತಿಂತಾನೆ ಇದ್ರೆ ಹೆಂಗೆ ಹೇಳು? ಸುಮ್ಕಿರು. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ತಿಂದು ಕರಗಿಸ್ಕೊಳ್ಳ. ಅದನ್ನೇನೆ ಬೊಜ್ಜಿ ಬೇಕಂತೆ, ಬೋಂಡ ಬೇಕಂತೆ. ಸಂಜೆ ಆದರೆ ಯಾರು ಮಾಡಿರ್ತಾರೆ ಮೊದ್ಗಾಲಕ್ಕೆ ತಿರುಗಿ ರೋಗ ಬರ್ತಾವೆ ಅವೆಲ್ಲನೂ. ಸೋಮ್ಕೆ ಅದಕ್ಕೆ ನಾನೇ ಚಮಕ್ ಕೊಟ್ಟೆ ಅಷ್ಟೇ. ಈ ಹೊಚ್ಚಿಗೆ ಯಾರು ಮಾಡಿರ್ತಾರೆ ಅಷ್ಟೊಂದು ಎಲೆಕ್ಷನ್ನು ಟೈಮು? ಹಿಂಗೆಲ್ಲ ಕಿರಿಕ್ ಮಾಡ್ಕೊಂಡು ಊಟ ಮಾಡ್ಕೊಂಡಿದ್ದಂಗೆ ಕುಂತ್ಕೊಬಿಟ್ರೆ ಹೆಂಗೆ ಹೇಳು? ಸುಮ್ಮನೆ ಕಿರಿಕ್ ಪಾರ್ಟಿ ಅಜ್ಜಿ. ಅದಕ್ಕೇನೆ ಸುಮ್ಮನೆ ಚಮಕ್ ಕೊಟ್ಟೆ ಅಷ್ಟೇನೆ. ಹೌದಾ? ನಾನೆಲ್ಲೋ ನಿಜನೇನು ಅನ್ಕೊಬಿಟ್ಟಿದ್ನಲ್ಲೇ ಪೊದ್ದಿ. ಅಯ್ಯೋ ನಡಿ. ಎಲ್ಲರೂ ಎಲೆಕ್ಷನ್ ಶಾನೆ ಎಳಿಬೇಡಿ ಅಂತ ಹೇಳ್ತಿದ್ರಲ್ಲಪ್ಪ. ನಾಳೆ ಏನೇ ಎಲೆಕ್ಷನ್, ಸರಿನಾ? ನಾನು ಇನ್ನೂ ಏನೋ ಅನ್ಕೊಂಡಿದ್ದೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ತುಂಬ ಜನ ಅಯ್ಯೋ ತುಂಬ ಎಳಿತಿದ್ದೀರಾ ಹಂಗೆ ಹಿಂಗೆ ಅಂದ್ರಲ್ಲ. ಸುಮ್ಮನೆ ಯಾಕೆ ಶಾನೆ ಎಳೆಯೋದು ಅಂತ ಹೇಳ್ಬಿಟ್ಟು ನಿಮಗೋಸ್ಕರ ಅಂತ ಹೇಳ್ಬಿಟ್ಟು ನಾಳೆ ಏನೇ ಎಲೆಕ್ಷನ್ ಮಾಡ್ತಾ ಇದ್ದೀನಿ.